ನಮಸ್ಕಾರ. ನಾನು ಶೇಷಾಚಲಂ ಆಸ್ಟ್ರೋಗೈಡ್ ಮೈಸೂರಿಂದ ಮಾತಾಡ್ತಾ ಇದ್ದೀನಿ. ಇವತ್ತಿಂದ ಕನ್ನಡ ಚಾನಲ್ ಅಂತ ಏನು ನಾನು ಓಪನ್ ಮಾಡಿಟ್ಟಿದ್ದೆ ಅದರಲ್ಲೊಂದು ಸ್ವಲ್ಪ ಹಲವಾರು ವಿಡಿಯೋಸ್ ಮಾಡಿದ್ದೆ, ಒಂದು 10-15 ವಿಡಿಯೋ ಮಾಡಿದ್ದೆ. ಅದು ಇವತ್ತಿಂದ ಪೂರ್ಣ ಚಾಲುಗೆ ತಂದು ಪ್ರತಿ ವಾರ 2 ವಿಡಿಯೋ ಅಟ್ಲೀಸ್ಟ್ ಹಾಕೋಣ ಅಂತ ಇದ್ದೀನಿ. ಇಂಗ್ಲೀಷ್ನಲ್ಲಿ ಮಾಡಿರುವಂಥದ್ದನ್ನೆಲ್ಲದನ್ನು ಹಾಕೋಣ ಅನ್ನೋ ಮನಸ್ಸಿದೆ, ಆಸೆ ಇದೆ. ಸಮಯ ಎಷ್ಟು ನನಗೆ ಅವಕಾಶ ಕೊಡುತ್ತೆ ಅಷ್ಟು ವಿಡಿಯೋಗಳನ್ನ ನಾನು ಹಾಕ್ಕೊಡ್ತೀನಿ. ಇವತ್ತು ಮುಖ್ಯವಾಗಿ ನಾವು ನೋಡ್ತಾ ಇರೋದೇನಪ್ಪ ಅಂತಂದ್ರೆ, ಬೃಹಸ್ಪತಿ ಗ್ರಹ ಬಂದು ಕರ್ಕಾಟಕ ರಾಶಿಗೆ ಕಾಲಿಟ್ಟಾಗಿದೆ. ಜೂನ್ 2ನೇ ತಾರೀಕಿಗೆ ಕಾಲಿಟ್ಟಾಗಿದೆ ಅದು. ಸೊ ಅದರ ಒಂದು ಸಂಚಾರ ಅಂದ್ರೆ ಗೋಚಾರ ಫಲ ಹೆಂಗಿರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಇಲ್ಲಿ ಬೃಹಸ್ಪತಿ ಗ್ರಹ ಅಂತಂದ್ರೆ ನಾವು ಬರೆಯೋದು ಈ ತರ, ಇದು ಬೃಹಸ್ಪತಿ. ಇದು ಸಂಚಾರ ಆಗೋದು 2ನೇ ತಾರೀಕು ಜೂನ್ 2026 ಇದು ಕಾಲಿಟ್ಟು ಒಳಗಡೆ ಬಂದಿದೆ. ಅಂದ್ರೆ ನಾವು ಅದನ್ನ ಸಂಕ್ರಮಣ ಅಂತ ಕರಿತೀವಿ. ಅದು ಸಂಕ್ರಮಣಿಸಿದೆ, ಆಗ್ಲೇ ಬಂದ್ಬಿಟ್ಟಿದೆ. ಆದ್ರೆ ಗುರು ಬಂದು 12 ತಿಂಗಳು ತಗೋಬೇಕು, 12ರಿಂದ 12.5 ತಿಂಗಳು ತಗೋಬೇಕು ಒಂದು ರಾಶಿಯಲ್ಲಿ ಸಂಚಾರ ಮಾಡೋದಕ್ಕೆ. ಆ ಒಂದು ವೇಗದಲ್ಲಿ ಗುರು ಸಂಚಾರ ಮಾಡಿದಾಗ ಅದನ್ನು ನಾವು ನಾರ್ಮಲ್ ಅಂದ್ರೆ ಆದಷ್ಟು ಸಾಧಾರಣ ವೇಗ ಅಂತ ಕರಿತೀವಿ. ಆದ್ರೆ ಇವಾಗ ಏನಾಗ್ತಾ ಇದೆ ಅಂತಂದ್ರೆ, 2ನೇ ತಾರೀಕು ಜೂನ್ 2026 ಬರ್ತಾ ಇದೆ ಅದು ಕರ್ಕಾಟಕ ರಾಶಿಗೆ. 31ನೇ ತಾರೀಕು ಅಕ್ಟೋಬರ್ 2026 ಅದು ಸಿಂಹಕ್ಕೆ ಹೊಟ್ಟೋಗ್ಬಿಡುತ್ತೆ. ಅಂದ್ರೆ ಅರ್ಥ ಏನು ಅಂತಂದ್ರೆ, ಕರ್ಕಾಟಕದಿಂದ ಸಿಂಹ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ 5 ತಿಂಗಳಲ್ಲಿ 30 ಡಿಗ್ರಿ ಯಾವುದದು 12.5 ತಿಂಗಳು ತಗೋಬೇಕಾಗಿತ್ತು, ಅದು 5 ತಿಂಗಳಲ್ಲೇ ಮುಗಿಸ್ತಾ ಇದೆ. ಇದನ್ನು ನಾವು ಶೀಘ್ರೋಚ್ಛ ಅಂತೀವಿ, ಇಂಗ್ಲಿಷ್ನಲ್ಲಿ ಪ್ಯಾನಿಕ್ ಸ್ಪೀಡ್ ಅಂತೀವಿ. ತುಂಬಾ ತುಂಬಾ ಶೀಘ್ರದಲ್ಲಿ, ಅತಿ ಶೀಘ್ರದಲ್ಲಿ ಚಲನೆ. ಯಾವ ಗ್ರಹ ಗುರು ಅಂತಂದ್ರೆ ಅರ್ಥ ಏನು ಅಂತಂದ್ರೆ, ಯಾರಿಗಾದ್ರೂ ಒಬ್ರಿಗೂ ಪ್ರಶ್ನೆ ಕೇಳಿದಾಗ, ಒಬ್ಬರು ಗುರುಗಳಿಗೆ ನೀವು ಪ್ರಶ್ನೆ ಕೇಳಿದಾಗ ಪಟ್ ಅಂತ ಅವರು ಉತ್ತರ ಕೊಡೋದಿಲ್ಲ. ಯೋಚಿಸಿ ಅದ್ರ ಬಗ್ಗೆ ಧ್ಯಾನ ಮಾಡಿ, ಯಾವ ಕ್ಲಿಷ್ಟವಾದಂತಹ ನಮ್ಮ ಒಂದು ಸಮಸ್ಯೆಗಳಿಗೆ ಪಟ್ ಅಂತ ಅವ್ರಿಗೆ ಮನಸ್ಸು ಬಂದಂಗೆಲ್ಲ ಉತ್ತರ ಕೊಡೋದಿಲ್ಲ. ಸೊ ಅವಾಗ ಏನ್ ಮಾಡ್ತಾರೆ, ಯೋಚಿಸ್ಬಿಟ್ಟು ಏನ್ ಮಾಡ್ತಾರೆ, ಅದಕ್ಕೆ ಬೇಕಾಗಿರುವಂತ ತಕ್ಕ ಒಂದು ಉತ್ತರವನ್ನ ಕೊಡ್ತಾರೆ. ಇಲ್ಲೇನಾಗಿದೆ ಅಂತಂದ್ರೆ, ಈ ಗುರು ಇದು ಹೋಗ್ತಾ ಇರುವಂತಹ ವೇಗ ಏನಿದೆ, ಪಟ್ 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 ಅಂತ ಉತ್ತರಗಳನ್ನ ಕೊಡುತ್ತೆ. ಅವ್ರಿಗೆ ಸಂಯಮ ಅನ್ನೋದಿರಲ್ಲ, ಅಂದ್ರೆ ಪೇಷನ್ಸ್ ಇರಲ್ಲ. ಪೇಷನ್ಸ್ ಕಮ್ಮಿ ಆಗ್ಬಿಟ್ರೆ ಏನಾಗತ್ತೆ ಅಂತಂದ್ರೆ, ಅವಾಗ ನಾವು ಆಂಗ್ಸೈಟಿ ಅಂತೀವಿ, ಅಂದ್ರೆ ಪ್ಯಾನಿಕ್ ಅಂತೀವಿ. ಈ ಸ್ಪೀಡಲ್ಲಿ ನಾವು ಯೋಚನೆ ಮಾಡಕ್ ಶುರು ಮಾಡ್ಬಿಡ್ತೀವಿ. ಹಾಗೂ ಯಾರು ಕೆಲವು ಚಿಕ್ಕ ಚಿಕ್ಕ ವಿಚಾರಗಳಲ್ಲಿ ತಪ್ಪುಗಳನ್ನ ಮಾಡ್ತಾ ಇದ್ರು, ಅವರು ದೊಡ್ಡ ದೊಡ್ಡ ವಿಚಾರಗಳಲ್ಲೂ ತಪ್ಪು ಮಾಡುವಂತಹ ಸಾಧ್ಯತೆ ಇರುತ್ತೆ. ಇನ್ನು ಮುಂದೆ ಬರೋಣ. ಎಲ್ಲರೂ ಬಹಳ ನೆಗೆಟಿವ್ ಆಗಿ ಅಂತಂದ್ರೆ ಪೂರಕವಾಗೂ ಇರುತ್ತೆ ಇದರಲ್ಲಿರೋ ಫಲಗಳು. ನಾನು ಪಾಸಿಟಿವ್ ಫಲಗಳನ್ನು ಹೇಳ್ತೀನಿ. ಇವಾಗ ಹೇಳ್ತಾ ಇರೋದು ಏನಪ್ಪಾ ಅಂತಂದ್ರೆ, ಅದು ಹೋಗ್ತಾ ಇರುವಂತಹ ವೇಗದಿಂದ ಆಗುವಂತಹ ಒಂದು ಅನಾಹುತಗಳೇನು ಅನ್ನೋದನ್ನ ಹೇಳ್ತಾ ಇದ್ದೀನಿ. ಇವಾಗ ಇಲ್ಲಿಗೆ ಬಂದಾದ್ಮೇಲೆ ಏನ್ ಮಾಡ್ತಾನೆ, ಇನ್ನೊಂದು ಸ್ವಲ್ಪ ಮುಂದೆ ಹೋಗ್ತಾನೆ ಕರ್ಕಾಟಕ ರಾಶಿಯಲ್ಲಿ. ಅದಾದ ನಂತರ ವಕ್ರಿ ಆಗ್ತಾನೆ. ಯಾವತ್ತು 13ನೇ ತಾರೀಕು ಡಿಸೆಂಬರ್ 2026 ವಕ್ರಿ ಆಗ್ತಾನೆ. ಹಂಗಾಗಿ 25ನೇ ತಾರೀಕು ಜನವರಿಗೆ ವಾಪಸ್ಸು ಕರ್ಕಾಟಕ ರಾಶಿಗೆ ಹೋಗ್ತಾನೆ. ಈ ವಾಪಸ್ಸು ಕರ್ಕಾಟಕ ರಾಶಿಗೆ ಹೋಗ್ತಾನೆ ಅಂದ್ರೆ ಅರ್ಥ ಏನು ಅಂತಂದ್ರೆ, ಕೇತು ಇದಾನಲ್ಲ, ಕೇತುವನ್ನ 2 ಬಾರಿ ಬಂದು ಅವನ ಜೊತೆ ಸೇರ್ಕೊಂಡು ಹೋಗ್ತಾನೆ. ಮೊದಲನೇ ಬಾರಿ ಬಂದು 12ನೇ ತಾರೀಕು ನವೆಂಬರ್ 2026 ಇಲ್ಲಿ ಒಳಗಡೆ ಬರ್ತಾ ಇದ್ದಂಗೆ, 31ನೇ ತಾರೀಕು ಅಕ್ಟೋಬರ್ಗೆ ಎಂಟರ್ ಆಗ್ತಾನಲ್ಲ, ಅದು ಬರ್ತಾ ಇದ್ದಂಗೆ ಒಳಗಡೆ ಬಂದು ಕೇತುವಿನ ಜೊತೆ ಸೇರ್ಕೋತಾನೆ. 1 ಡಿಗ್ರಿ 15 ನಿಮಿಷ ಅಪ್ರಾಕ್ಸಿಮೇಟ್ ಸರಾಸರಿ ಅಷ್ಟರಲ್ಲಿ ಸಿಂಹ ರಾಶಿಯಲ್ಲಿ ಕೇತು ಗುರು ಒಟ್ಟಿಗೆ ಆಗ್ತಾರೆ. ಆ ಸಮಯದಲ್ಲಿ ಶನಿ, ಬುಧ, ಶುಕ್ರ ಈ 3 ಗ್ರಹಗಳು ವಕ್ರಿ ಇರುತ್ತವೆ. ಜೊತೆಗೆ ಗುರು ವಕ್ರಿ ಆಗ್ಬಿಟ್ಟು ವಾಪಸ್ ಹೋಗ್ಬೇಕಾದ್ರೆ ಕೇತುವನ್ನ ಇಲ್ಲಿ ಸೇರ್ಕೋತಾನೆ. ಇಲ್ಲಿ ಕರ್ಕಾಟಕ ರಾಶಿಯಲ್ಲಿ ಕೊನೆಯ ಭಾಗದಲ್ಲಿ ತಿರ್ಗಾ ಇನ್ನೊಂದ್ಸತಿ ಕೇತು ಸೇರ್ಕೋತಾನೆ. 2 ಬಾರಿ ರಾಹು ಕೇತುವಿನ ಒಂದು ಯಾವ ಒಂದು ರೇಖೆ ಇದೆ, ಆ ಒಂದು ರೇಖೆಯನ್ನ ಅದು ದಾಟಿ ಹೋಗುತ್ತೆ. ಈ ದಾಟ್ಕೊಂಡು ಹೋಗೋದು ಅಷ್ಟು ಒಳ್ಳೆಯ ಒಂದು ವಿಷಯ ಅಲ್ಲ. ಈ ವಿಚಾರವಾಗೂ ನಾವು ಮಾತಾಡೋಣ. ಇದ್ರ ಬಗ್ಗೆ ನಾನು ಬರುವಂತಹ ಸಮಯದಲ್ಲಿ
ಈ ಒಂದು 2-3 ವಾರಗಳಲ್ಲಿ, ಇಲ್ಲ ಅದು ದಾಟುವಂತ ಸಮಯದಲ್ಲಿ ಮಾಡಿದ್ರೆ ಒಳ್ಳೇದು. ಕೇತು ಅಕ್ಟೋಬರ್ ಅಲ್ಲಿ ದಾಟತ್ತಲ್ಲ, ಆ ಸಮಯದಲ್ಲಿ ಪ್ರತ್ಯೇಕವಾಗಿ ಅದಕ್ಕೆ ಅಂತಾನೆ ಒಂದು ವಿಡಿಯೋವನ್ನ ನಾನು ರಿಲೀಸ್ ಮಾಡ್ತೀನಿ, ಅದಕ್ಕೆ ಅಂತಾನೆ ಬಿಡುಗಡೆ ಮಾಡ್ತೀನಿ. ಗುರು ಕೇತುವಿನ ಸಂಚಾರ ಫಲ ಏನು, ಅವೆರಡು ಸೇರ್ಕೊಂಡಾಗ ಆ ಮಿಲನವಾದಾಗ ಏನಾಗತ್ತೆ ಅನ್ನೋದು ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಸೊ ಇವಾಗ ಈ ತರ ಇದೆ. ಇವಾಗ ನಮಗಿರೋಂತಹ ಸಿಚುಯೇಷನ್ ಅಂತೀವಿ ನಾವು, ಇವಾಗ ಇರೋಂತಹ ಸ್ಥಿತಿ ಹೆಂಗಿದೆ ಅಂತಂದ್ರೆ ಈ ತರ ಇದೆ. ಗುರು 5 ತಿಂಗಳು ಇಲ್ಲಿ ಬರ್ತಾನೆ, ತಿರ್ಗಾ ಇಲ್ಲಿ ಹೋಗ್ತಾನೆ, ಇಲ್ಲೊಂದು 2 ತಿಂಗಳು ಇರ್ತಾನೆ, ಅಕ್ಟೋಬರ್ಗೆ ಬರ್ತಾನೆ, ಡಿಸೆಂಬರ್ಗೆ ವಾಪಸ್ ಹೋಗ್ತಾನೆ. ಅಂದ್ರೆ ಹತ್ತತ್ರ 3 ತಿಂಗಳು ಇರ್ತಾನೆ. 3 ತಿಂಗಳಾದ್ಮೇಲೆ ಒಳಗಡೆ ಹೋಗ್ತಾನೆ, ತಿರ್ಗಾ ಅವನು ವಾಪಸ್ ಬರೋದು ಏಪ್ರಿಲ್ 2027ಕ್ಕೆ ಅದು ಡೈರೆಕ್ಟ್ ಆಗತ್ತೆ. ಅಂದ್ರೆ ವಾಪಸ್ ರೆಟ್ರೋಗ್ರೆಷನ್ ಆಗತ್ತಲ್ಲ, ವಕ್ರಿ ಆದಾಗ ಅದು ವಾಪಸ್ಸು ಸಾಧಾರಣವಾದಂತಹ ಗೋಚಾರ, ಅಂದ್ರೆ ಮುಂದೆ ದಿಕ್ಕಿನಲ್ಲಿ ಅಂದ್ರೆ ನಾರ್ಮಲ್ ದಿಕ್ಕಿನಲ್ಲಿ ಗೋಚಾರ ಮಾಡೋದು ಏಪ್ರಿಲ್ 2027ಕ್ಕಾಗಿ ಜೂನ್ 2027ಕ್ಕೆ ಒಂದೇ ಸರ್ತಿಗೆ ಅವನು ವಾಪಸ್ಸು ಸಿಂಹರಾಶಿಗೆ ಬಂದ್ಬಿಡ್ತಾನೆ. ಸಿಂಹರಾಶಿಗೆ ಬಂದ್ಮೇಲೆ ಅದು ಆಮೇಲೆ ಮಾಮೂಲಿ ಸಿಂಹರಾಶಿಯಲ್ಲಿ ಓಡಾಡ್ತಾ ಇರುತ್ತೆ. ಸೊ ಇವಾಗ ನಾವು 12 ರಾಶಿ ಫಲಗಳನ್ನ ನಾವು ಈಗ ನೋಡೋಣ. ಅದರಲ್ಲಿ ನಾನು ಮೇಷರಾಶಿಯಿಂದ ಹಿಡಿದು ಮೀನರಾಶಿವರೆಗೂ ನಾನು ಮಾಡ್ತೀನಿ. ಸೊ ಈಗ ನಾನು ಸ್ವಲ್ಪ ಪಾಸ್ ಮಾಡಿ ಆ ಕಡೆ ಕೂತ್ಕೊಂಡು ನಾನು ಮಾತಾಡ್ತೀನಿ. ಇವಾಗ ಏನ್ ಮಾಡೋಣ ಅಂತಂದ್ರೆ, ಮೇಷರಾಶಿಯಿಂದ ಹಿಡಿದು ಮೀನರಾಶಿವರೆಗೂ ಗುರುವಿನ ಗೋಚಾರ ಫಲಗಳನ್ನ ಸಂಕ್ಷಿಪ್ತವಾಗಿ, ಇದನ್ನ ನಾನು ಬಹಳ ವಿಸ್ತಾರವಾಗಿ ನಾನು ಹೇಳ್ತಾ ಹೋಗ್ತೀನಿ ಅಂತಂದ್ರೆ ದಿನಾಲ ಹಿಡಿದು ಬಿಡುತ್ತೆ. ಸಂಕ್ಷಿಪ್ತವಾಗಿ ಇದರಲ್ಲಿ ಬೇಕಾಗಿರುವಂತಹ ನಾವೇನ್ ಹೇಳ್ತೀವಿ ಮುಖ್ಯವಾದ ಅಂಶಗಳನ್ನ ನಾನು ಪಟ್ಟಿ ಮಾಡಿದ್ದೀನಿ. ಅದನ್ನು ನಾವು ಓದ್ಕೊಂಡು ಹೋಗ್ತೀನಿ. ಮಧ್ಯದಲ್ಲಿ ನಮಗೆ ಅಲ್ಲಿ ಇದರ ವಿವರಣೆಗಳನ್ನ ಕೊಡಬೇಕಾಗತ್ತೆ, ಆ ವಿವರಣೆಯನ್ನು ಕೊಡ್ತೀನಿ. ಮುಖ್ಯವಾಗಿ ನೀವು ತಿಳ್ಕೊಬೇಕಾಗಿರೋದು ಏನಪ್ಪಾ ಅಂತಂದ್ರೆ, ಈ ಒಂದು ಗೋಚಾರ ಫಲವನ್ನ ರಾಶಿಯಿಂದಲೂ, ಅಂದ್ರೆ ನಕ್ಷತ್ರ ಯಾವ ರಾಶಿಯಲ್ಲಿ ಚಂದ್ರ ಕೂತಿದ್ದಾನೋ, ಯಾವ ನಕ್ಷತ್ರದಲ್ಲಿ ಚಂದ್ರ ಕೂತಿದ್ದಾನೋ ಆ ಒಂದು ರಾಶಿಯ ಫಲದಿಂದಲೂ ಅಲ್ಲಿಂದಲೂ ನೋಡಿ. ಯಾಕಂತಂದ್ರೆ ಇವಾಗ ಉದಾಹರಣೆಗೆ ಗುರು ಬಂದು ಕರ್ಕಾಟಕ ರಾಶಿಯಲ್ಲಿ ಇರಬೇಕಾದ್ರೆ ಮೇಷರಾಶಿಯಲ್ಲಿ ಚಂದ್ರ ಇದ್ದಾನೆ, ಸರ್ ನಂದು ಅಶ್ವಿನಿ ನಕ್ಷತ್ರ ಮೇಷರಾಶಿ, ಸರಿ, ಅಲ್ಲಿಂದ 4ನೇ ಮನೆಯಲ್ಲಿ ಗುರುವ ಸಂಚಾರ ನಡೀತಾ ಇದೆ ಅನ್ನೋದು ಲೆಕ್ಕ ಇಟ್ಕೋಬೇಕು, 4ನೇ ರಾಶಿಯಲ್ಲಿ. ಹಾಗೂ ಅದರ ಜೊತೆಗೆ ಅಂದರೆ ಮಾನಸಿಕ ಸ್ಥಿತಿ, ಸೈಕಲಾಜಿಕಲ್ ಮೈಂಡ್ ಅಂತೀವಿ, ಎಮೋಷನ್ಸ್ ಅಂತೀವಿ, ಅಂದ್ರೆ ನಮ್ಮ ಭಾವನೆಗಳು ಮತ್ತು ನಮ್ಮ ಯೋಚನೆ ಶಕ್ತಿ, ನಮ್ಮ ಭಯ, ಧೈರ್ಯ, ಇವನ್ನೆಲ್ಲ ನೋಡ್ಕೊಳ್ಳೋದು ಚಂದ್ರನಿಂದ ನೋಡಬೇಕಾಗಿರುವಂತಹ ಒಂದು ಗೋಚಾರ ಫಲ. ಮೈ ನೋವು ಬರುತ್ತೆ, ತಲೆನೋವು ಬರುತ್ತೆ, ಕಾಲ್ ನೋವು ಬರುತ್ತೆ, ನನಗೆ ಯಾವುದೋ ಒಂದು ಆಪರೇಷನ್ ಮಾಡಿಸ್ಕೋಬೇಕು, ಈ ಒಂದು ಇದರಲ್ಲಿ ಸಮಯದಲ್ಲಿ ಮಾಡಿಸ್ಕೋಬೋದಾ ಬೇಡವಾ, ಇದನ್ನ ನೋಡ್ಬೇಕು ಅಂತಂದ್ರೆ ನಾವು ಬರೀ ಚಂದ್ರನಿಂದ ನೋಡಿದ್ರೆ ಸಾಕಾಗಲ್ಲ. ಅವಾಗ ನಾವು ಲಗ್ನದಿಂದನೂ ನೋಡ್ಬೇಕು. ಈಗ ಉದಾಹರಣೆಗೆ ಮೇಷರಾಶಿಯಲ್ಲಿ ಹುಟ್ಟಿದವ್ರಿಗೆ, ಫಾರ್ ಎಕ್ಸಾಂಪಲ್, ಅವ್ರಿಗೆ ಲಗ್ನ ಬಂದು ಕರ್ಕಾಟಕ ರಾಶಿಯಲ್ಲೇ ಇದೆ ಅಂತ ಇಟ್ಕೋಣ. ಆವಾಗ ಗುರು ಬಂದು ಲಗ್ನದಲ್ಲೇ ಅಂದ್ರೆ ಸ್ವಗೃಹದಲ್ಲೇ, ಅಂದ್ರೆ ಅವನ ಒಂದು ಮೊದಲನೇ ಮನೆಯಲ್ಲೇ ನಡೀತಾ ಇದೆ ಅಂತ ತಗೋಬೇಕು. ಫಸ್ಟ್ ಹೌಸ್ ಫ್ರಮ್ ಅಸೆಂಡೆಂಟ್ ಅಂತ ತಗೋಬೇಕು ನಾವು. ಸೊ ಲಗ್ನದಿಂದಾನು ತಗೋಬೇಕು. ಅದು ಬಾಡಿಗೆ ಸೇರಿದಂಗೆ, ಅಂದ್ರೆ ಮೈಗೆ, ತನು ಮನ ಅಂತ ಹೇಳ್ತೀವಲ್ಲ, ಈಗ ತನು ಅದಕ್ಕೆ ಸೇರಿದಂಗೆ ಲಗ್ನದಿಂದ ನೋಡ್ಬೇಕು, ಮನಕ್ಕೆ ಸೇರಿದಂಗೆ ರಾಶಿಯಿಂದ ನೋಡ್ಬೇಕು. ಅಂದ್ರೆ ರಾಶಿ ಅಂದ್ರೆ ಯಾವುದು, ಚಂದ್ರ ರಾಶಿಯಿಂದ ನೋಡ್ಬೇಕು, ಚಂದ್ರ ಲಗ್ನ ಅಂತ ಕರಿತೀವಿ ನಾವು. ಸೊ ಈ 2ರಿಂದನೂ ನೋಡ್ಬೇಕು ನಾವು. ಬರೀ ಒಂದನ್ನೇ ನಾವು ಇಟ್ಕೊಂಡು ಗೋಚಾರ ಫಲವನ್ನ ನಾನು ಹೇಳ್ತೀನಿ ಅಂತಂದ್ರೆ ನಮ್ಗೆ ಅದು ಸರಿ ಹೋಗಲ್ಲ. 3ರಿಂದ ನೋಡ್ಬೇಕು. ನಿಜ ಹೇಳ್ಬೇಕು ಅಂತಂದ್ರೆ ಸೂರ್ಯನಿಂದನೂ ನೋಡ್ಬೇಕು. ಸೂರ್ಯನಿಂದ ನಾವೇನಂತ ನೋಡ್ತೀವಿ, ಆತ್ಮಶಕ್ತಿ, ಆತ್ಮಧೈರ್ಯ, ಸ್ಥೈರ್ಯ, ಇದನ್ನೆಲ್ಲ ನೋಡ್ಬೇಕು ಅಂತಂದ್ರೆ ನಾವು ಸೂರ್ಯನಿಂದನೂ ನೋಡ್ಬೇಕು. ಅದನ್ನ ನಾನು ಈಗ ಸದ್ಯಕ್ಕೆ ಹೊರತುಪಡಿಸಿ ಬರೀ ಚಂದ್ರ ಮತ್ತು ಲಗ್ನವನ್ನ ಮಾತ್ರ ತಗೊಂಡಿದ್ದೀನಿ. ನಾನು ಬರ್ದಿರುವಂಥದ್ದನ್ನ ಒಂದ್ ಸ್ವಲ್ಪ ಓದ್ಕೊಂಡು ಹೋಗ್ತೀನಿ, ದಯವಿಟ್ಟು ಆರಾಮಾಗಿ ಕೇಳ್ಕೊಳ್ಳಿ. ಇದಕ್ಕೆಲ್ಲ ನಮಗೆ ಬೇಕಾಗಿರುವಂತಹ ಟೈಮ್ ಸ್ಟ್ಯಾಂಪ್, ಅಂದ್ರೆ ಯಾವ ಜಾಗದಲ್ಲಿ ನಮಗೆ ಮೇಷರಾಶಿ ಬರುತ್ತೆ, ಯಾವ ಜಾಗದಲ್ಲಿ ನಮ್ಮ ಈ ಫಲ ವೃಷಭ ರಾಶಿಯ ಫಲ ಬರುತ್ತೆ, ವೃಶ್ಚಿಕ ರಾಶಿಯ ಫಲ ಬರುತ್ತೆ ಅನ್ನೋದು ಹಾಕಿರ್ತೀವಿ ವಿಡಿಯೋನಲ್ಲಿ. ಅವರವರು ಅಲ್ಲಿಗೆ ಡೈರೆಕ್ಟ್ ಆಗಿ ಅಲ್ಲಿಗೆ ಹೋದ್ರೆ ನಿಮ್ಗೆ ಲಗ್ನಕ್ಕೆ ಆಗ್ಲಿ ರಾಶಿಗೆ ಆಗ್ಲಿ ಅಲ್ಲಿಂದ ನೀವು ನೋಡ್ಕೋಬಹುದು. ಅಂದ್ರೆ ನಿಮ್ಗೆ
ಒಂದು ಜಾತಕಕ್ಕೆ ನೀವು ನೋಡ್ತಾ ಇದ್ದೀರಾ ಅಂತಂದ್ರೆ 2 ಜಾಗಗಳು, ಇಲ್ಲಾಂದ್ರೆ ಲಗ್ನ ರಾಶಿ ಒಂದೇ ಮನೇಲಿತ್ತು ಅಂತಂದ್ರೆ ಒಂದೇ ಒಂದು ರಾಶಿಯನ್ನ ನೋಡಬಹುದು. ಸೊ ಇವಾಗ ಮೇಷರಾಶಿಯ ಫಲವನ್ನು ನೋಡೋಣ. ಈ ಅವಧಿಯಲ್ಲಿ ಗುರು ನಿಮ್ಮ 4ನೇ ಮನೆಯಲ್ಲಿ ಸಂಚರಿಸುತ್ತದೆ. ಇದರಿಂದ ಮನೆ, ಕುಟುಂಬ, ಆಸ್ತಿ ಮತ್ತು ಕರಿಯರ್ ಅಂದ್ರೆ ನಿಮ್ಮ ಉದ್ಯೋಗ ಸ್ಥಾನ ಹಾಗೂ ಹೊರ ದೇಶಕ್ಕೆ ಹೋಗುವಂತಹ ಮತ್ತು ಹೊರದೇಶದಿಂದ ನಿಮಗೆ ಬರುವಂತಹ ಒಂದು ಒಳ್ಳೆಯ ಒಂದು ಅವಕಾಶಗಳ ಮೇಲೆ ಒಳ್ಳೆಯ ಪರಿಣಾಮ ಕಾಣಬಹುದು. ಪ್ರಮೋಷನ್, ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತೀರ, ಇಷ್ಟು ವರ್ಷದಿಂದ ನಿಮಗೆ ಇಲ್ಲಿವರೆಗೂ ನಿಮಗೆ ಪ್ರಮೋಷನ್ ಬಂದಿರಲ್ಲ, ಏನಪ್ಪ ಮಾಡೋದು, ನನಗೆ ಇಷ್ಟೆಲ್ಲ ಬಡ್ತಿ ಸಿಗ್ತಾ ಇಲ್ಲ, ಪ್ರಮೋಷನ್ ಅಂದ್ರೆ ಬಡ್ತಿ ಸಿಗ್ತಾ ಇಲ್ಲ ಅಂತಂದ್ರೆ ಇವಾಗ ನಿಮಗೆ ಸಿಗುವಂತಹ ಅವಕಾಶ ಚೆನ್ನಾಗಿದೆ. ಸ್ವಲ್ಪ ನಿಮಗೆ ವಿಳಂಬವಾದರೂ ಕೂಡ ಅಂದ್ರೆ ಡಿಲೇ ಆದರೂ ಕೂಡ ಕೊನೆಯಲ್ಲಿ ನಿಮಗೆ ಯಶಸ್ಸು ಸಿಗತ್ತೆ. ಯಾವ ವಿಚಾರದಲ್ಲಿ? ಉದ್ಯೋಗದ ವಿಚಾರದಲ್ಲಿ. ಹೌಸ್ ಅಂಡ್ ಪ್ರಾಪರ್ಟಿ ಅಂದ್ರೆ ಮನೆ ಮತ್ತು ಆಸ್ತಿ ವಿಚಾರದಲ್ಲಿ, ಮನೆ ಕಟ್ಟಲು, ಫ್ಲಾಟ್ ಅಥವಾ ಸೈಟ್ ಅದನ್ನು ಖರೀದಿಸಲು ನಿಮಗೆ ಒಳ್ಳೆ ಸಮಯ. 4ನೇ ಮನೆಯಲ್ಲಿ ಗುರು ಸಂಚಾರ ಆಗ್ತಾ ಇರೋದ್ರಿಂದ 4ನೇ ಮನೆ ಅಂದ್ರೆ ನಿಮಗೆ ಅದನ್ನ ಆಸ್ತಿ, ಅಂತಸ್ತು, ಮನೆ, ಇದೆಲ್ಲ ಕಾರು, ಆತರ ಈ ಅಂತಸ್ತನ್ನ ತೋರಿಸುವಂತಹ ಮನೆ 4ನೇ ಮನೆ. ಇದೆಲ್ಲ ನೀವು ತಗೋಬೇಕಾದ್ರೆ ನೀವು ಮಾಡ್ಬೇಕಾಗಿರೋದು ಒಂದೇ ವಿಚಾರ, ಪ್ರಾಪರ್ಟಿ ಡಾಕ್ಯುಮೆಂಟೇಶನ್. ಅಂದ್ರೆ ಅದರ ಬೇಕಾಗಿರುವಂತಹ ನಿಮ್ಮ ಕಡತಗಳನ್ನ ಕರೆಕ್ಟಾಗಿ ಇಟ್ಕೋಬೇಕು. ಅಂದ್ರೆ ಫೈಲ್ಸ್ ಶುಡ್ ಬಿ ಕೆಪ್ಟ್ ಪ್ರಾಪರ್ಲಿ. ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿ ಇಟ್ಕೋಬೇಕು. ನಿಮ್ಮ ಪೇಪರ್ ವರ್ಕ್ ಎಲ್ಲ ಕರೆಕ್ಟಾಗಿರ್ಬೇಕು. ಅದೆಲ್ಲ ಕರೆಕ್ಟಾಗಿ ಮಾಡ್ಕೊಂಡ್ರೆ, ಅದೆಲ್ಲ ಸರಿಯಾಗಿ ಮಾಡ್ಕೊಂಡ್ರೆ ನಿಮಗೆ ತೊಂದರೆ ಏನೂ ಆಗಲ್ಲ. ಯಾಕೆಂತಂದ್ರೆ ಅದರಿಂದ ಸ್ವಲ್ಪ ನಿಮಗೆ ತಿರ್ಗಾ ವಿಳಂಬವಾಗುವಂತಹ ಸಮಯ ಇದೆ ಅಂತ ತೋರಿಸ್ತಾ ಇರೋದಕ್ಕೆ ನಾನು ಹೇಳ್ತಾ ಇರೋದು. ನೀವು ಮನಸ್ಸಿನಲ್ಲಿ ಏನ್ ಅನ್ಕೊಂಡಿರ್ತೀರಾ, ನಾವು ಇಷ್ಟು ಒಂದು 30-40 ತಗೋಣ, ಇಲ್ಲ ಒಂದು 30-50 ತಗೋಣ, ಇಲ್ಲ 40-60 ತಗೋಣ ಅಂತ ಅನ್ಕೊಂಡಿರೋದಕ್ಕಿಂತ ಜಾಸ್ತಿ ದೊಡ್ಡದು ತಗೊಂಡು ದೊಡ್ಡದಾಗಿ ಮನೆ ಕಟ್ಟುವಂತಹ ಅವಕಾಶ ನಿಮ್ಗೆ ಈ ಒಂದು ಸಮಯದಲ್ಲಿ ಇದೆ. ಅಂದ್ರೆ ಒಳ್ಳೆ ಸಮಯ. ಹೊರಗಡೆ ಹೋಗಿ ಬರುವಂಥದ್ದು, ಟ್ರಾವೆಲ್ ಅಂಡ್ ಎಕ್ಸ್ಪೆನ್ಸಸ್ ಫಾರ್ ಫಾರಿನ್ ಟ್ರಾವೆಲ್ ಅಂತೀವಿ ನಾವು, ಹೊರದೇಶಕ್ಕೆ ಹೋಗಿ ಬರುವಂಥದ್ದು, ಅಂಥವ್ರಿಗೆಲ್ಲ ಈ ಒಂದು ವರ್ಷದಲ್ಲಿ ತೀರ್ಥಯಾತ್ರೆ ಆದ್ರೂ ಆಗ್ಲಿ ಮತ್ತು ಹೊರಗಡೆ ಹೋಗ್ಬಿಟ್ಟು ಬರೋದು ಆಗ್ಲಿ, ಇಲ್ಲ ಅಂತಂದ್ರೆ ನಿಮ್ಗೆ ಸ್ಪಿರಿಚುವಲ್ ಅಂದ್ರೆ ನಿಮ್ಮ ಧ್ಯಾನ, ಅದಕ್ಕಾದ್ರೂ ಇವಾಗ ಋಷಿಕೇಶು ಇಲ್ಲಾಂದ್ರೆ ವಾರಣಾಸಿ ಇದಕ್ಕೆಲ್ಲ ಹೋಗಿ ಬರ್ತಾ ಇದ್ರಿ ಹಿಂದಿನ ಕಾಲದಲ್ಲಿ. ಸೊ ಇದಕ್ಕೆ ನಾವು ತೀರ್ಥಯಾತ್ರೆ ಅಂತಾನೂ ಕರಿತಾ ಇದ್ವಿ. ಆದ್ರೆ ಗುರುಗಳ ಹತ್ರ ಹೋಗಿ ಬರೋದಕ್ಕೆ ನಾವು ಅದನ್ನ ತೀರ್ಥಯಾತ್ರೆ ಅಂತ ಕರೆಯಲ್ಲ. ಅದನ್ನ ನಾವು ಅಲ್ಲಿಗೆ ಒಂದು ಒಳ್ಳೆಯ ಒಂದು ವಿಪಾಸನೆ ಆಗ್ಲಿ, ಯಾವ್ದಕ್ಕಾದ್ರೂ ಹೋಗಿ ಬರೋದಕ್ಕೆ, ಒಂದು ಶಿಬಿರಕ್ಕೆ ಹೋಗಿ ಬರ್ತೀವಿ, ಆಶ್ರಮಕ್ಕೆ ಹೋಗಿ ಬರ್ತೀವಿ, ಅಲ್ಲೊಂದು 15 ದಿವಸ ವಿಪಾಸನೆಯನ್ನ ಮಾಡಿ ಬರ್ತೀವಿ ಅಂತ ಒಂದು ಸಮಯಕ್ಕೆ ಇದೊಂದು ಒಳ್ಳೆ ಸಮಯ. ಹಾಗೂ ನೀವು ಮಾಡಬೇಕಾಗಿರೋಂಥ ವಹಿವಾಟುಗಳು ಅಂದ್ರೆ ವ್ಯಾಪಾರ ವಹಿವಾಟು, ಅದಕ್ಕೆ ಈ ಒಂದು ಸಮಯದಲ್ಲಿ ಒಳ್ಳೆಯ ಒಂದು ಬಡ್ತಿ ಅಂದ್ರೆ ಒಳ್ಳೆಯ ಒಂದು ಗ್ರೋತ್ ನೀವು ನೋಡ್ಬೋದು. ಬೆಳವಣಿಗೆ ಚೆನ್ನಾಗಿರುತ್ತೆ. ನೀವು ಯಾವುದೇ ಬೆಳವಣಿಗೆ ಆಗಲಿ, ನಾನು ಮೊದಲು ಹೇಳ್ದಂಗೆ ಇದಕ್ಕೆ ಬೇಕಾಗಿರುವಂತಹ ಯಾವುದೇ ಒಂದು ಒಪ್ಪಂದಗಳಾಗ್ಲಿ, ಪೇಪರ್ ವರ್ಕ್ ಆಗಲಿ, ಇದನ್ನ ಜಾಗೃತೆಯಿಂದ ಮಾಡಿಸಿ. ತುಂಬಾ ಮುಖ್ಯವಾದಂತಹ ಒಂದು ಅಂಶ ಇದು. ಎಷ್ಟಾಗತ್ತಷ್ಟು ನಿಮ್ಮ ಆಫೀಸ್ನಲ್ಲಿ ಕೆಲಸ ಮಾಡುವಂತಹ ಜಾಗದಲ್ಲಿ ಮಾತನ್ನ ಕಮ್ಮಿ ಮಾಡಿ, ಹಾಗೂ ಅವರುಗಳ ಜೊತೆ ಯಾರ ಜೊತೆ ನಿಮಗೆ ಒಂದು ಸ್ವಲ್ಪ ವೈಮನಸ್ಸು ಇರುತ್ತೆ ಅಂಥವ್ರ ಜೊತೆ ಮಾತು ಕಮ್ಮಿ ಮಾಡಿ. ಯಾಕೆ ಅಂತಂದ್ರೆ ಅದು ಒಂದು ಸ್ವಲ್ಪ ದೊಡ್ಡದಾಗುವಂತಹ ಒಂದು ಕಾಣಿಸ್ತಾ ಇದೆ. ಕೆಲ್ಸಕ್ಕೆ ಬಾರದೇ ಇರೋದು ಏನೋ ಒಂದು ಮಾತಾಡ್ಬಿಟ್ಟು ನಾವು ಸಿಕ್ಕಾಕೊಂಡ್ಬಿಟ್ಟು ಬೇಡವಾದ ಎಂಕ್ವೈರಿನಲ್ಲಿ ಸಿಕ್ಕಾಕೋತೀವ ಅನ್ನೋ ಒಂದು ಭಯ ಇದೆ. ಹೊರದೇಶದಲ್ಲಿ ಹೋಗಿ ಸೆಟಲ್ ಆಗೋ ಅಂಥದ್ದು ಬಹಳ ಚೆನ್ನಾಗಿ ತೋರಿಸ್ತಾ ಇದೆ. ಯಾರ್ಯಾರಿಗೆ ಆಸೆ ಪಟ್ಟಿದ್ದೀರಾ ಹೋಗಿ ಸೆಟ್ಲ್ ಆಗ್ಬೇಕು ಅಂತ, ಅವರೆಲ್ಲ ಹೋಗಿ ಸೆಟ್ಲ್ ಆಗಬಹುದು. 7ನೇ ಪಾಯಿಂಟ್ ಇದು, ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಯಾರ್ಯಾರಿಗೆ ಜ್ಞಾನಾರ್ಜನೆ ಮಾಡಬೇಕು ಅಂತ ಆಸೆ ಇದೆ, ಯಾರ್ಯಾರಿಗೂ ಓದ್ಬಿಟ್ಟು ಮುಂದೆ ನಾವು ಹೈಯರ್ ಸ್ಟಡೀಸ್ ಮಾಡಬೇಕು, PhD ಮಾಡಬೇಕು, ಇಲ್ಲ ಅಂತಂದ್ರೆ ನಾನು MSc ಮಾಡಬೇಕು, ಇದೆಲ್ಲ ದೊಡ್ಡ ಆಸೆಗಳು ಇಟ್ಕೊಂಡಿರ್ತಾರೆ. ಬಹಳ ಅಂಡರ್ ಗ್ರಾಜುಯೇಟ್ ಅಂದ್ರೆ ಬರೀ BSc BA ಮಾಡಿರುವಂಥವ್ರಿಗೆ ಮುಂದೆ ಓದುವಂತಹ ಒಂದು ಅವಕಾಶ ತುಂಬಾ ಚೆನ್ನಾಗಿದೆ. ಯಾರ್ಯಾರಿಗೆ ಗುರುಗಳ ಒಂದು ಅನ್ವೇಷಣೆ ಇತ್ತು, ನನಗೆ ಯಾರು ಗುರುಗಳೇ ಸಿಗ್ತಾ ಇಲ್ಲ, ಒಳ್ಳೆ ಗುರುಗಳು ಬೇಕಾಗಿದೆ ನನಗೆ ಅಂತ ಯಾವ ಅವಕಾಶವನ್ನ ಹುಡುಕ್ತಾ ಇದ್ರು ಅಂಥವ್ರಿಗೆ ಈ ಸಮಯದಲ್ಲಿ ಗುರುಗಳ ಒಂದು
ಒಂದು ಬೋಧನೆ ಸಿಗುವಂತಹ ಸಮಯ ಚೆನ್ನಾಗಿದೆ. ದಾನ ಧರ್ಮ ಮಾಡೋದಕ್ಕೆ ಬಹಳ ಒಳ್ಳೆಯ ಸಮಯ. ಈ ಒಂದು ಸೋಷಿಯಲ್ ಸರ್ವಿಸ್ ಅಂತ ಹೇಳ್ತೀವಿ, ಅಂದರೆ ನಮ್ಮ ಒಂದು ಸಾಮಾಜಿಕ ಒಂದು ಪ್ರಜ್ಞೆ ಇಟ್ಕೊಂಡು ಅವ್ರಿಗೆ ನಾವು ಇಂಥವ್ರಿಗೆ ನಾವು ಇದನ್ನ ಉಪಯೋಗ ಆಗೋಣ, ಇಂಥವ್ರಿಗೆ ನಾವು ಸಹಾಯ ಮಾಡೋಣ ಅಂತವ್ರಿಗೆ ಇದು ಒಂದು ಒಳ್ಳೆಯ ಸಮಯ. ಒಳ್ಳೆಯ ಸಮಯದಲ್ಲಿ ಒಳ್ಳೆ ಕೆಲಸವನ್ನ ಮಾಡಿ. ಮತ್ತೆ ಸರಿಯಾಗಿ ಹೇಳ್ಬೇಕು ಅಂತಂದ್ರೆ ಓದ್ತಾ ಇರುವಂತಹ ಮಕ್ಕಳಿಗೆ, ಸ್ಟೂಡೆಂಟ್ಸ್ ಅಂಥವ್ರಿಗೆ ಇದು ಬಹಳ ಒಳ್ಳೆ ಸಮಯ. ಏನು ತೊಂದರೆ ಇಲ್ಲ, ಚೆನ್ನಾಗಿ ಓದ್ತಾರೆ. ಒಂದೇ ಒಂದು ಬೇಕಾಗಿರೋದು ಏನಪ್ಪಾ ಅಂದ್ರೆ ಇಲ್ಲಿ ಈ ಒಂದು ಶೀಘ್ರ ಗೋಚಾರ ಬಹಳ ತುಂಬಾ ಫಾಸ್ಟ್ ಆಗಿದೆ, ಅಂದ್ರೆ ತುಂಬಾ ವೇಗದಲ್ಲಿ ಚಲಿಸ್ತಾ ಇರೋದ್ರಿಂದ ಆ ಒಂದು ಟೆನ್ಷನ್ ಸ್ಟ್ರೆಸ್ ಸಿಕ್ಕಾಪಟ್ಟೆ ತಗೊಂಡ್ಬಿಟ್ಟು ಅವ್ರಿಗೆ ಆ ಮನಸ್ಥಿತಿಯಲ್ಲಿ ಓದಿದ್ರೆ ಉಳಿಯಲ್ಲ ತಲೆನಲ್ಲಿ. ಆ ತಲೆನಲ್ಲಿ ಉಳಿಸ್ಕೋಬೇಕು. ಆ ಉಳಿಸ್ಕೊಳ್ಳೋ ಹಂಗೆ ಆರಾಮಾಗಿ ಕೆಲಸ ಮಾಡಿ ಆರಾಮಾಗಿ ಓದಿದ್ರೆ ಇವ್ರಿಗೆಲ್ಲ ತುಂಬಾ ಚೆನ್ನಾಗಿದೆ. ನಾನು ಈ ಸ್ಪೀಡಲ್ಲಿ ನಾನು ಇವಾಗ ನಿಮ್ಗೆ ಹೇಳ್ಕೊಂಡು ಹೋಗ್ತಾ ಇದ್ದೀನಿ ಅಂತಂದ್ರೆ ನನ್ನ ಲೆಕ್ಕಕ್ಕೆ ಇದು 3 ವಿಡಿಯೋ ಮಾಡ್ಬೇಕಾಗತ್ತೆ. ನಾನು ಗೋಚಾರ ಫಲಕ್ಕೆ 3 ವಿಡಿಯೋ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಒಂದ್ ಸ್ವಲ್ಪ ವಿಸ್ತಾರವಾಗಿ ಹೇಳ್ತಾ ಇದ್ದೀನಿ, ನಾನು ತುಂಬಾನೇ ಬರೆದು ಬಿಟ್ಟಿದ್ದೀನಿ. ಅದಕ್ಕಾಗಿ 3 ವಿಡಿಯೋ ಮಾಡ್ತೀನಿ ಅಂತಂದ್ರೆ 4 ರಾಶಿಗಳನ್ನ ಒಂದೊಂದು ವಿಡಿಯೋಗೆ ಮಾಡ್ಬೇಕಾಗತ್ತೆ. ನಾನು ಮಾಡೋಣ, ಎಷ್ಟಾಗತ್ತೆ ನೋಡ್ಕೊಂಡು ನಾವು ಮಾಡೋಣ. ಹಾಗಾಗಿ ಈಗ ವೃಷಭ ರಾಶಿಗೆ ಬಂದಿದ್ದೀವಿ. ಗುರು ಬಂದು ಕರ್ಕಾಟಕದಲ್ಲಿ ಗೋಚಾರ ಮಾಡ್ತಾ ಇರೋದ್ರಿಂದ ವೃಷಭ ರಾಶಿಯವರಿಗೆ 3ನೇ ಮನೆಯಲ್ಲಿ ಸಂಚರಿಸುತ್ತದೆ. ಗುರು ನಿಮ್ಮ 8ನೇ ಮತ್ತು 11ನೇ ಮನೆಯ ಅಧಿಪತಿಯಾಗಿ ಇರುವುದರಿಂದ ಫಲಿತಾಂಶಗಳು ಮಿಶ್ರ ಫಲಿತಾಂಶಗಳು ಸಿಗುತ್ತವೆ. ಮದುವೆ ಮತ್ತು ರಿಲೇಶನ್ಶಿಪ್ಸ್ ಇರುವಂತಹ ಸಂಬಂಧಗಳ ಬಗ್ಗೆ ಮಾತನಾಡಿದ್ರೆ ಮೇಲು ಕೀಳುಗಳು ಕಾಣಿಸ್ತಾ ಇವೆ. ಹಂಗಾಗಿ ಯಾರ್ಯಾರಿಗೆ ಈ ಒಂದು ಸಮಯದಲ್ಲಿ ಮದುವೆ ಅಥವಾ ಸಂಬಂಧಗಳಲ್ಲಿ ಸ್ವಲ್ಪ ಕಿರಿಕಿರಿ ಬರ್ತಾ ಇದೆ ಅಂತ ಅನಿಸ್ತಾ ಇದೆ, ಆಲ್ರೆಡಿ ನಿಮಗೆ ಮುಂಜಾಗರೂಕತೆಯನ್ನ ವಹಿಸ್ಬೇಕು. ಅಂದ್ರೆ ಯು ಹ್ಯಾವ್ ಟು ಬಿ ಅವೇರ್ ಅಂತ ಹೇಳ್ತೀವಿ. ಮುಂಜಾಗರೂಕತೆಯನ್ನು ವಹಿಸ್ಬೇಕು. ಕೆಲ್ಸಕ್ಕೆ ಬಾರದೇ ಇರುವಂತಹ ಮಾತುಗಳನ್ನ ಮಾತಾಡೋದು ಕಮ್ಮಿ ಮಾಡಿ. ಇಲ್ಲ ಅಂತಂದ್ರೆ ಸುಮ್ಮನೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತೀವಿ ಅಂತಂದ್ರೆ ನಮ್ಮ ಹೆಂಡತಿ ಜೊತೆ ಆಗ್ಲಿ ಗಂಡನ ಜೊತೆ ಆಗ್ಲಿ ಬೇಡವಾದ ಯಾವುದೋ ಒಂದು ಮಾತನ್ನು ಮಾತಾಡಿ ಅವರ ಮನಸ್ಥಿತಿಯನ್ನ ಕೆಡಿಸಿ ನಮ್ಮ ಮನಸ್ಥಿತಿನೂ ಕೆಡಿಸ್ಕೊಂಡು ಅದೆಲ್ಲ ಮಾಡ್ಕೊಳ್ಳೋದು ಬೇಡ. ಈ ಒಂದು ಸಮಯ ನಾನೇನು ಹೇಳ್ತೀನಿ, 2026 ಜೂನ್ 2ನೇ ತಾರೀಕಿಂದ 2027 ಜೂನ್ 26ನೇ ತಾರೀಕುವರೆಗೂ ಆದಷ್ಟು ಸಂಯಮದಿಂದ ಇರೋದು ಒಳ್ಳೆಯದು. ಆರೋಗ್ಯ ಅದರ ವಿಚಾರವಾಗಿ ನೋಡೋಣ ಅಂತಂದ್ರೆ ಸೋಂಬೇರಿತನ ಅನ್ನೋದನ್ನ ಬಂದ್ಬಿಡುತ್ತೆ. ಇಲ್ಲ ಕೆಲಸ ಜಾಸ್ತಿ ಆಗ್ಬಿಡುತ್ತೆ. ಎಲ್ಲರೂ ಸೋಂಬೇರಿ ಅಂತ ಹೇಳಕ್ ಹೋಗಲ್ಲ, ಕೂತಿರೋರೆಲ್ಲ ಸೋಂಬೇರಿಗಳಲ್ಲ, ಕೂತ್ಕೊಂಡೇ ಕೆಲಸ ಮಾಡ್ತಾ ಇರ್ತಾರೆ. ಅಂದ್ರೆ ನಾವು ಹೇಳೋದು ಮಾನಸಿಕವಾಗಿ ತುಂಬಾ ಕೆಲಸ ಮಾಡ್ತೀರಾ, ದೈಹಿಕವಾಗಿ ನೀವು ಕೆಲಸವನ್ನ ಕಮ್ಮಿ ಮಾಡ್ತೀರಾ. ದೈಹಿಕವಾಗಿ ಕೆಲಸ ಕಮ್ಮಿ ಮಾಡಿದಾಗ ಏನಾಗುತ್ತೆ, ರಕ್ತ ಸಂಚಲನ ಕಮ್ಮಿ ಆಗತ್ತೆ ನಿಮ್ಗೆ. ಆಮೇಲೆ ಏನಾಗತ್ತೆ ಅಂತಂದ್ರೆ ಬೇಡವಾದ ತೊಂದರೆಗಳು, ಮೂಳೆ ಸ್ನಾಯುಗಳು ಇವೆಲ್ಲ ತುಂಬಾ ದುರ್ಬಲವಾಗ್ಬಿಡುತ್ತೆ. ಅಂದ್ರೆ ಜಾಯಿಂಟ್ಸ್ ಅಂಡ್ ಮಸಲ್ಸ್ ಅದು ವೀಕ್ ಆಗ್ಬಿಡುತ್ತೆ, ಬೇಡವಾದ ಕಾಯಿಲೆಗಳು ಬರುತ್ತೆ ಅಂತ ಸಮಯ ಇರೋದ್ರಿಂದ ಆದಷ್ಟು ನೀವು ಎಕ್ಸಸೈಸು ವಾಕಿಂಗ್ ಅಂದ್ರೆ ನಡೆದಾಡೋದು ತುಂಬಾ ಒಳ್ಳೇದು. ಎಷ್ಟು ನಡೀತೀರಾ ಅಷ್ಟು ಒಳ್ಳೇದು. ನಡೀರಿ, ಒಳ್ಳೇದಾಗಿ ಒಂದು 4-5 ಕಿಲೋಮೀಟರ್ ಅಟ್ಲೀಸ್ಟ್ ನೀವು ನಡಿಬೇಕು. ಪ್ರತಿದಿನ ನಡೆದ್ರೆ ನಿಮ್ಮ ರಕ್ತ ಚಲನೆ ಚೆನ್ನಾಗಿರುತ್ತೆ, ನಿಮ್ಗೆ ಆರೋಗ್ಯ ಚೆನ್ನಾಗಿರುತ್ತೆ. ಹೊರ ದೇಶಕ್ಕೆ ಹೋಗುವಂತಹ ಹಾಗೂ ಚಿಕ್ಕ ಪುಟ್ಟ ಟ್ರಾವೆಲಿಂಗ್ ಅಂದ್ರೆ ಈ ಮಾರ್ಕೆಟಿಂಗ್ ಟ್ರಾವೆಲಿಂಗ್ ಹೋಗ್ತಾರೆ ಜನ ಕೆಲಸದ ಮೇಲೆ, ಅಂತಹ ಒಂದು ಕೆಲಸಕ್ಕೆ ಸೇರ್ಕೊಳ್ಳೋ ಅಂತಹ, ಇಲ್ಲ ಅಂತಂದ್ರೆ ಕೆಲಸದಲ್ಲಿ ಇದ್ರೂ ನಿಮ್ಗೆ ಆ ತರ ಜಾಗದಲ್ಲಿ ಹಾಕಿ ಬೀದರ್ಗೆ ಹೋಗ್ಬಿಟ್ಟು ಬನ್ನಿ, ಗುಲ್ಬರ್ಗಾಗೆ ಹೋಗ್ಬಿಟ್ಟು ಬನ್ನಿ, ಹೈದರಾಬಾದ್ಗೆ ಹೋಗ್ಬಿಟ್ಟು ಬನ್ನಿ ಅಂತ ಪ್ರತಿದಿನ ಓಡಾಡುವಂತಹ ಒಂದು ಸಮಯ ಇರುತ್ತೆ. ಹಾಗೂ ಕೆಲಸದ ವಿಚಾರವಾಗಿ ಓಡಾಡುವಂತಹ ಸಮಯ ಜಾಸ್ತಿ ಇರುತ್ತೆ. ಫೈನಾನ್ಷಿಯಲ್ ಗೇನ್ಸ್ ಅಂದ್ರೆ ನಿಮ್ಮ ಹಣಕಾಸು ವಿಚಾರದಲ್ಲಿ ಎಷ್ಟು ನಿಮಗೆ ಬೆಳವಣಿಗೆ ಆಗತ್ತೆ ಅನ್ನೋದನ್ನ ನೋಡ್ತು ಅಂತಂದ್ರೆ ಈ ಒಂದು ಸಮಯದಲ್ಲಿ ಒಳ್ಳೆಯ ನಿಮಗೆ ಒಂದು ಲಾಭ ಸಿಗುವಂತಹ ಒಂದು ಸಮಯ ಇದು. ಮತ್ತು ಫ್ರೆಂಡ್ಸ್ ಅಂದ್ರೆ ಸ್ನೇಹಿತರ ಜೊತೆ ಒಳ್ಳೆಯ ಸಂಬಂಧ ಇರುವಂತಹ ಸಮಯ. ಒಟ್ಟಿಗೆ ಸೇರ್ಕೊಂಡು ನೀವು ಒಂದು ಎರಡನೆಯ ಒಂದು ಉದ್ಯೋಗವನ್ನ ಸೃಷ್ಟಿ ಮಾಡುವಂತಹ ಸಮಯ ನೋಡ್ಕೊಂಡು ಮಾಡಿ. ಇದನ್ನ ಆತರ ಪಟ್ಕೊಂಡು ಇವ್ರು ಹೇಳ್ಬಿಟ್ಟಿದ್ದಾರೆ ನಾವು ಮಾಡ್ಬಿಡ್ಬೋದು ಅಂತ ಮಾಡ್ಬಿಡ್ಬೇಡಿ.
ಎರಡನೇ ಉದ್ಯೋಗ ಅಂತಂದ್ರೆ ಅರ್ಥ ಏನು ಅಂತಂದ್ರೆ ನಿಮ್ಗೆ ಮುಖ್ಯವಾಗಿ ಒಂದು ಯಾವ್ದಾದ್ರು ಒಂದು ಉದ್ಯೋಗದಲ್ಲಿ ಇರ್ತೀರ, ಬೆಳಗ್ಗೆ 9 ರಿಂದ 5 ಗಂಟೆವರೆಗೂ. ಅದಾದ ನಂತರ ಒಂದು 2 ಇಲ್ಲ 3 ಗಂಟೆ ಕಾಲ ನೀವು ಕೂತ್ಕೊಂಡು ಸ್ನೇಹಿತರೊಳಗೆ ಪಾರ್ಟ್ನರ್ಶಿಪ್ ಮಾಡಿಕೊಂಡು ಒಂದು ಚಿಕ್ಕದಾಗಿ ಯಾವುದಾದ್ರೂ ಒಂದು ಮುಂದೆ ನಮಗೆ ಬೇಕಾಗ್ಬೋದು ಅನ್ನೋ ತರ ಒಂದು ಉದ್ಯೋಗವನ್ನ ಶುರು ಮಾಡ್ಕೋಬಹುದು. ನಾವು ಅದನ್ನ ಸೈಡ್ ಬಿಸ್ನೆಸ್ ಅಂತ ಕರಿತೀವಿ. ಮಾಡುವಂತಹ ಸಮಯ ಚೆನ್ನಾಗಿದೆ. ಚಿಕ್ಕ ಸಹೋದರರು ಸಹೋದರಿಯರು ಅಂದ್ರೆ ಯಂಗ್ ಸಿಬ್ಲಿಂಗ್ಸ್, ನಮ್ಮ ಅಣ್ಣ ತಮ್ಮಂದರು ಅಂತ ಕರೆಯೋಣ. ತಮ್ಮಂದರಿಗೆ ಈ ಒಂದು ಸಮಯದಲ್ಲಿ ಅವರ ಒಂದು ಕೆಲಸಗಳು ಜಾಸ್ತಿ ಆಗತ್ತೆ. ಅವರ ಮೇಲೆ ಒಂದು ಸ್ವಲ್ಪ ಭಾರ ಬೀಳ್ಬೋದು. ಅವರ ಒಂದು ರೆಸ್ಪಾನ್ಸಿಬಿಲಿಟೀಸ್ ಅಂತೀವಿ, ಅದು ತುಂಬ ಜಾಸ್ತಿ ಆಗಿಬಿಡುತ್ತೆ. ಸೊ ಆ ಸಮಯದಲ್ಲಿ ನಿಮ್ಮ ಒಂದು ಅವರಿಗೆ ಬೇಕಾಗಿರುವಂತಹ ಒಂದು ಆಧಾರ ಸ್ತಂಭವಾಗಿ ನೀವು ಅವರ ಹಿಂದೆ ನಿಂತುಕೊಂಡು ಅವರನ್ನ ನೋಡ್ಕೋಬೇಕಾಗಬಹುದು. ಯಾಕಂದ್ರೆ ಅವರು ತಲೆ ಮೇಲೆ ತುಂಬ ಓವರ್ ಆಗಿ ಬಿದ್ದರೆ ಅವ್ರೇನು ಮಾಡ್ತಾರೆ ಪಾಪ, ಅದನ್ನು ನೋಡ್ಕೋಬೇಕಾಗತ್ತೆ. ತಂದೆ ತಾಯಿ ಅವರ ಒಂದು ಒಳ್ಳೆಯ ಒಂದು ಆಶೀರ್ವಾದ ಈ ಸಮಯದಲ್ಲಿ ಇದೆ ನಿಮಗೆ. ಪ್ರಮುಖ ವಿಷಯಗಳಲ್ಲಿ ಅವರ ಸಹಾಯ ನಿಮಗೆ ಉಪಯೋಗವಾಗುತ್ತದೆ. ಹಾಗೂ ದೊಡ್ಡವರು ಅಂದ್ರೆ ಅಣ್ಣಂದ್ರು ಅಕ್ಕಂದ್ರು ಅವರ ಒಂದು ಸಹಾಯ ನಿಮಗೆ ಸಿಗುವಂತಹ ಪರಿಸ್ಥಿತಿ. ಇದು ಲೆಕ್ಕ ಹಾಕ್ತು ಅಂತಂದ್ರೆ ವೃಷಭ ರಾಶಿಯವರಿಗೆ ಸೋಂಬೇರಿತನ ಅನ್ನೋದೊಂದು ಬಿಟ್ಟರೆ ಬೇರೆ ಎಲ್ಲ ಚೆನ್ನಾಗಿದೆ ಅಂತ ಕಾಣಿಸ್ತಾ ಇದೆ. ಹಾಗೂ ಫ್ಯಾಮಿಲಿ ಸಪೋರ್ಟ್ ಅಂದರೆ ಅರ್ಥ ಏನಂತಂದರೆ ಕುಟುಂಬದಿಂದ ನಮಗೆ ಬರುವಂತಹ ಒಂದು ಶಕ್ತಿ, ಆ ಶಕ್ತಿ ನಮಗೆ ಈ ಒಂದು ಸಮಯದಲ್ಲಿ ಚೆನ್ನಾಗಿರುತ್ತೆ. ಹೊಸ ಜನರ ಪರಿಚಯ ಆಗ್ಬೋದು ಈ ಸಮಯದಲ್ಲಿ. ಹಾಗೂ ಸ್ನೇಹಿತರು ಮತ್ತು ಅಣ್ಣ ತಮ್ಮಂದಿರ ಜೊತೆ ಸೇರಿಕೊಂಡು ಬಿಸ್ನೆಸ್ ಶುರು ಮಾಡಿ ಅದರಲ್ಲಿ ದುಡ್ಡು ಮಾಡುವಂತಹ ಸಮಯ ಚೆನ್ನಾಗಿದೆ. ಇದನ್ನ ನೋಡ್ಕೊಂಡು ಮಾಡಿ. ಇವೆಲ್ಲ ಮೂರನೆಯ ಒಂದು ರಾಶಿ ಅಂದ್ರೆ ಮಿಥುನ ರಾಶಿ. ಈ ಮಿಥುನ ರಾಶಿಯನ್ನ ಲೆಕ್ಕ ಹಾಕೊಂಡ್ರೆ ನಾವು 2ನೇ ಮನೆಯಲ್ಲಿ ಗುರು ಸಂಚಾರ ಮಾಡ್ತಾ ಇದೆ, ಧನಸ್ಥಾನಕ್ಕೆ ಬಂದಿದೆ. ಬಹಳ ಕಷ್ಟವನ್ನ ನೋಡಿದ್ದೀರ ನೀವು. 12ನೇ ಮನೆ ಗುರು, ಲಗ್ನದಲ್ಲಿರುವಂತಹ ಗುರು ಅಂದ್ರೆ ರಾಶಿಯಲ್ಲಿರುವಂತಹ ಗುರು ಮಿಥುನ ರಾಶಿಯವರಿಗೆ, ಮಿಥುನ ಲಗ್ನದವರಿಗೆ ಬಹಳ ಕಷ್ಟಗಳನ್ನ ನೋಡಿದಿರ ನೀವು. ಅಂದ್ರೆ ತುಂಬಾ ಜವಾಬ್ದಾರಿಗಳನ್ನ ಹೊತ್ತುಕೊಂಡು ಓಡಾಡಿದಿರ. ಈ ಒಂದು 2026 ಜೂನಿಂದ 2027 ಜೂನ್ ಮಧ್ಯ ಬರುವಂತಹ ಗುರು ಸಂಚಾರ ನಿಮಗೆ ಶುಭವಾಗಲಿ. ಯಾಕೆಂತಂದ್ರೆ ಇದು ಬಹಳ ಚೆನ್ನಾಗಿರುವಂತಹ ಸಂಚಾರ. ಅದಕ್ಕೆ ಅಂದ್ಬಿಟ್ಟು ಆತ್ರಗತಿಯಲ್ಲಿ ನೀವೇನಾದ್ರು ಮಾಡ್ಕೊಳಕ್ ಹೋಗ್ಬೇಡಿ. ನಾನು ಹೇಳಿದ್ದೀನಲ್ಲ, ಹಾಕ್ಬೋಣ ದುಡ್ಡು ಸಿಕ್ಕಾಪಟ್ಟೆ ಬಂದ್ಬಿಡುತ್ತೆ ಅಂತ ಏನಾದ್ರು ಮಾಡಕ್ ಹೋಯ್ತು ಅಂದ್ರೆ ಹುಷಾರಾಗಿರಿ, ನೋಡ್ಕೊಂಡು ಮಾಡಿ. ಉದ್ಯೋಗದಲ್ಲಿ ಬಹಳ ಚೆನ್ನಾಗಿರುವಂತಹ ನೀವು ಪ್ರಗತಿಯನ್ನು ಕಾಣ್ಬೋದು. ಇದನ್ನು ನಾವು ಪ್ರೋಗ್ರೆಸ್ ಅಂತೀವಿ. ಪ್ರಗತಿಯನ್ನು ಕಾಣ್ಬೋದು. ಕಷ್ಟಪಟ್ಟು ಕೆಲಸ ಮಾಡಿದ್ರೆ ನಿಮಗೆ ಒಳ್ಳೆಯ ಒಂದು ಸ್ಥಾನಮಾನಗಳನ್ನ ನೀವು ಗಳಿಸ್ಬೋದು. ರೆಕಗ್ನಿಷನ್ ಆ್ಯಂಡ್ ಐಡೆಂಟಿಟಿ ಅಂತೀವಿ. ಸ್ಥಾನಮಾನ, ಒಳ್ಳೆಯ ಸ್ಥಾನಮಾನಗಳನ್ನು ನೀವು ಗಳಿಸ್ಬೋದು. ಕೆಲವೊಂದು ವಿಳಂಬ ಇರುತ್ತೆ. ಅದು ಯಾಕಿರುತ್ತೆ ಅಂತಂದ್ರೆ ಗುರು ಕೂತಿರುವಂತಹ ಜಾಗದಿಂದ ಅಷ್ಟಮ ಸ್ಥಾನವನ್ನ ನೋಡ್ತಾ ಇದ್ದಾನೆ. ಹಂಗಾಗಿ ಅಷ್ಟಮ ಸ್ಥಾನ ಅಂದ್ರೆ ಅದು ಮಕರ ರಾಶಿಯನ್ನು ನೋಡ್ತಾ ಇದ್ದಾನೆ. ಸೊ ಹಂಗಾಗಿ ಗುರುವಿನ ಸಂಚಾರ ಬಹಳ, ಅದು ಕೂತಿರೋ ಜಾಗ, ಅದು ಸಂಚಾರ ಮಾಡ್ತಾ ಇರೋ ಜಾಗ ಮಾತ್ರ ನೋಡೋದಲ್ಲ ನಾವು. ಗುರು ಯಾವ ವೀಕ್ಷಣೆ ಎಲ್ಲಿದೆ, ಅವನ ದೃಷ್ಟಿ ಎಲ್ಲಿದೆ, ಅದನ್ನು ನೋಡಿಕೊಂಡು ಫಲವನ್ನು ಕೊಡಬೇಕಾಗತ್ತೆ. ಗುರುವಿನ ವೀಕ್ಷಣೆ ಬಂದು ಪಂಚಮ ಸ್ಥಾನ, ಸಪ್ತಮ ಸ್ಥಾನ ಮತ್ತು ನವಮ ಸ್ಥಾನಗಳಲ್ಲಿ ವೀಕ್ಷಣೆ ಇರುತ್ತೆ. ಸೊ ಈ ಸ್ಥಾನಗಳಲ್ಲಿ ಒಳ್ಳೆಯ ಒಂದು ಫಲ ಕೊಡ್ತಾನ, ಕೆಟ್ಟ ಫಲ ಕೊಡ್ತಾನ, ಎಲ್ಲಿ ನೋಡ್ತಾ ಇದ್ದಾನೆ, ಇದನ್ನೆಲ್ಲ ನಾವು ನೋಡ್ಬೇಕಾಗತ್ತೆ. ಹಾಗಾಗಿ ಈ ಒಂದು ಸಮಯದಲ್ಲಿ ಒಳ್ಳೆಯ ಒಂದು ಇನ್ಕಮ್ ಫ್ಲೋ ಅಂದ್ರೆ ಒಂದು ಹಣಕಾಸಿನ ವಿಚಾರದಲ್ಲಿ ಒಂದು ಒಳ್ಳೆಯ ಒಂದು ಹಣಕಾಸಿನ ಹರಿವು ಚೆನ್ನಾಗಿರುತ್ತೆ. ಹಾಗೂ ಅದು ಬೆಳವಣಿಗೆನೂ ಆಗುತ್ತೆ, ಅದು ದುಪ್ಪಟ್ಟಾಗುವಂತಹ ಒಂದು ಸಾಧ್ಯತೆನೂ ಇದೆ ಈ ಒಂದು ವಿಚಾರದಲ್ಲಿ. ಈ ವರ್ಷದಲ್ಲಿ ಇನ್ಶೂರೆನ್ಸ್, ರಿಸರ್ಚ್, ಕನ್ಸಲ್ಟೆನ್ಸಿ, ಕಮಿಷನ್ ಈ ವಿಚಾರಗಳಲ್ಲಿ ನಾವು ಕೆಲಸ ಮಾಡಿದ್ರೆ ಈ ಒಂದು ವರ್ಷ ಬಹಳ ಚೆನ್ನಾಗಿರುತ್ತೆ. ಇಂಥ ಜಾಗಗಳಲ್ಲಿ ಕೆಲಸ ಮಾಡ್ತಾ ಇರೋರು, ರಿಸರ್ಚ್ ಅಲ್ಲಿ ಕೆಲಸ ಮಾಡ್ತಾ ಇರೋರು, PhD ಮಾಡಿ, ದೊಡ್ಡ ಡಾಕ್ಟರೇಟ್ ಮಾಡಿ, ಇಲ್ಲ ಇನ್ಶೂರೆನ್ಸ್ ಕೆಲಸಗಳನ್ನು ಮಾಡ್ತಾ ಇರೋರಿಗೆ ಈ ಒಂದು ಸಮಯದಲ್ಲಿ ಬಹಳ ಚೆನ್ನಾಗಿರುತ್ತೆ. ರೆಸ್ಪಾನ್ಸಿಬಿಲಿಟೀಸ್ ಅಂದ್ರೆ ಜವಾಬ್ದಾರಿಗಳು, ಅದು ಪರ್ಟಿಕ್ಯುಲರ್ಲಿ ಅಂದ್ರೆ ಪ್ರತ್ಯೇಕವಾಗಿ ಕುಟುಂಬ ಜವಾಬ್ದಾರಿಗಳು ನಮಗೆ ಬಹಳ ಜಾಸ್ತಿ ಆಗತ್ತೆ ಈ ಒಂದು ಸಮಯದಲ್ಲಿ. ಆದರೆ ದೇವರು ನಿಮಗೆ ಅಷ್ಟೇ ಶಕ್ತಿಯನ್ನ, ಅಷ್ಟೇ ಒಂದು ಹಣಕಾಸಿನ ವಿಚಾರದಲ್ಲಿ ಶಕ್ತಿಯನ್ನ ಕೊಡ್ತಾನೆ.
ಅಂದ್ರೆ ನಿಮಗೆ ಈ ಒಂದು ಸಮಯದಲ್ಲಿ ಕೆಲಸವನ್ನೂ ಕೊಡ್ತಾನೆ, ಅಂದ್ರೆ ಆ ಒಂದು ಭಾರವನ್ನು ಕೊಡ್ತಾನೆ, ಆ ಭಾರ ಎತ್ಕೊಂಡು ಹೋಗೋಕ್ಕೆ ನಿಮಗೆ ಶಕ್ತಿಯನ್ನು ಕೊಡ್ತಾನೆ. ಸೊ ಹಂಗಾಗಿ ಹೆದರ್ಕೊಳ್ಳುವಂಥದ್ದು ಏನಿಲ್ಲ ಇಲ್ಲಿ. ಆ ನಿಮ್ಮ ಒಂದು ಆರೋಗ್ಯ ವಿಚಾರದಲ್ಲಿ ಬಹಳ ಹುಷಾರಾಗಿ ನೀವು ನಿಮ್ಮ ಮೈಯನ್ನು ನೋಡ್ಕೋಬೇಕು. ಯಾಕೆ ಅಂತಂದ್ರೆ ಡಯಾಬಿಟಿಸ್ ಆಗೋದು, ಸಕ್ಕರೆ ಕಾಯಿಲೆ ಆಗುವಂಥದ್ದು, ಅದಕ್ಕೆ ಮಧುಮೇಹ ಅಂತ ಕರಿತೀವಿ. ಆಸಿಡಿಟಿ ಅಂದ್ರೆ ಪಿತ್ತ ರೋಗ ಬರುವಂಥದ್ದು, ಗ್ಯಾಸ್ಟ್ರಿಕ್ ಟ್ರಬಲ್ ವಾಯು ರೋಗ ಬರುವಂಥದ್ದು, ವೆಯ್ಟ್ ಗೇನ್ ಅಂದ್ರೆ ಮೈಭಾರ ತೂಕ ಜಾಸ್ತಿ ಆಗುವಂಥದ್ದು, ಅದನ್ನು ಒಬೆಸಿಟಿ ಅಂತ ಕರೀತಾರೆ. ಈ ಈ ಒಂದು ಹಲವಾರು ವಿಚಾರಗಳಲ್ಲಿ ತೊಂದರೆ ಆಗುವಂತಹ ಒಂದು ಪರಿಸ್ಥಿತಿ ಇದೆ. ಆದಷ್ಟು ನಡೆದಾಡಿ ಮತ್ತು ಒಳ್ಳೆ ಊಟವನ್ನು ಚೆನ್ನಾಗಿ ಅಗದು ಜಿಗಿದು ತಿನ್ನಿ. ಸಕ್ಕರೆಯನ್ನ ಮತ್ತು ಮತ್ತೆ ಶುಗರ್ ಕೇನ್ ಅಂತೀವಿ ನಾವು, ಅಂದ್ರೆ ಅದನ್ನ ಆದಷ್ಟು ಬಿಡಿ. ಐ ಆಮ್ ನಾಟ್ ಅಗೇನ್ಸ್ಟ್ ಶುಗರ್ ಕೇನ್ ಇಂದ ನಾನು ನೀವು ತಿನ್ಬೇಡಿ ಅಂತ ಹೇಳೋದಕ್ಕಲ್ಲ. ಯಾರಿಗೆ ಇದೊಂದು ರಾಶಿಯಲ್ಲಿ ಗುರು ಸಂಚಾರ ಆಗ್ತಾ ಇದೆ ಅವರು ಸಕ್ಕರೆಯ ಒಂದು ಬಳಕೆ ಕಮ್ಮಿ ಮಾಡೋದು ಒಳ್ಳೆಯದು, ಉತ್ತಮ. ಕಮ್ಯುನಿಕೇಶನ್ ಅಂದ್ರೆ ಒಬ್ರಿಗೊಬ್ರಿಗೆ ಮಾತಾಡ್ಬೇಕಾದ್ರೆ ದಯವಿಟ್ಟು ಎರಡನೇ ಮನೇಲಿ ಗುರು ಇರೋದ್ರಿಂದ ನಾನೇ ದೊಡ್ಡವನು, ನನಗೆ ಎಲ್ಲ ಗೊತ್ತಿರೋದು, ನಾನೇ ಗುರುಗಳು, ಅದು ಆ ಥರ ಬಂದ್ಬಿಡುತ್ತೆ. ನಾನು ಹೇಳಿದ್ದನ್ನ ನೀವು ಕೇಳಬೇಕು. ಆ ಥರ ಮಾತಾಡಿದಾಗ ನಾವು ಅನವಶ್ಯಕವಾಗಿ ನಾವು ಸಿಕ್ಕಾಕೋತೀವಿ, ನಮ್ಮ ಮಾತುಗಳಿಗೆ ನಾವೇ ಸಿಕ್ಕಾಕೊಂಡ್ಬಿಡ್ತೀವಿ. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾದ ಏನಪ್ಪ ಅಂತಂದ್ರೆ, ನನಗಿದು ಗೊತ್ತು, ನಾನು ಮಾಡ್ತೀನಿ ಅಂತ ಎಲ್ಲನೂ ನಾವು ತಗೊಂಡ್ಬಿಟ್ಟು ನಮ್ಮ ತಲೆ ಮೇಲೆ ಹಾಕೊಂಡ್ಬಿಡೋದು. ಮೊದಲೇ ಇಷ್ಟೊಂದು ನಿಮ್ಮ ಮೇಲೆ ಜವಾಬ್ದಾರಿ ಇರುತ್ತೆ, ಮನೆ ಜವಾಬ್ದಾರಿ ಇರುತ್ತೆ, ತಂದೆ ತಾಯಿ ಜವಾಬ್ದಾರಿ ಇರುತ್ತೆ, ಮಕ್ಕಳ ಜವಾಬ್ದಾರಿ ಇರುತ್ತೆ. ಇದನ್ನು ನಾನು ಮಾಡ್ತೀನಿ ಅಂತ ತಗೊಂಡ್ಬಿಟ್ಟು ಪಕ್ಕದ ಫ್ರೆಂಡ್ಸು ಅವ್ರದ್ದು ಇವ್ರದ್ದು ಎಲ್ಲರದ್ದು ತಗೊಂಡ್ಬಿಟ್ಟು ಇಟ್ಕೊಂಡ್ಬಿಟ್ಟು ಆಮೇಲೆ ನಾನು ಸಿಕ್ಕಾಕೊಂಡೆ ಅಂತ ಹತ್ರ ಉಪಯೋಗ ಇಲ್ಲ. ಆತ್ರಗಾರರಿಗೆ ಬುದ್ಧಿಮಠ ಅಂತಾರಲ್ಲ, ಆ ಥರ ನಾವು ಆ ಥರ ಪಟ್ಕೊಂಡ್ಬಿಟ್ಟು ನಾವೇ ಏನೋ ಮಾತಾಡ್ಬಿಟ್ಟು ಸಿಕ್ಕಾಕೊಳ್ಳೋದು ಈ ಸಮಯದಲ್ಲಿ ಉತ್ತಮ ಅಲ್ಲ. ಹೊಸ ಒಂದು ಮನೆಗೆ ಹೊಸ ಮೆಂಬರ್ ಅಂದ್ರೆ ಒಂದು ಹೊಸ ಜೀವ, ಒಂದು ಮಗು ಆಗುವಂಥದ್ದು, ಇಲ್ಲ ಮದುವೆ ಆಗಿ ಸೊಸೆ ಬರುವಂಥದ್ದು, ಮದುವೆ ಆಗಿ ಒಂದು ಹೊಸ ಮನೆ ಕಟ್ಟಿ ಎಲ್ಲರೂ ಹೊಸ ಮನೆ ತುಂಬಿಸ್ಕೊಳ್ಳುವಂತ ಸಮಯ ಚೆನ್ನಾಗಿದೆ. ಇದು ಬಹಳ ಮುಖ್ಯವಾಗಿರುವಂಥದ್ದು. ಸೊ ಹಾಗಾಗಿ ಯಾರಿಗೆ ಕಾಯ್ತಾ ಇರ್ತೀರಾ ಇದು ಆಗತ್ತೋ ಇಲ್ವೋ ನಮಗೆ ಅಂತವ್ರಿಗೆ ಈ ಒಂದು ಸಮಯದಲ್ಲಿ ಆಗುವಂತಹ ಒಂದು ಪರಿಸ್ಥಿತಿ ಚೆನ್ನಾಗಿದೆ. 8ನೇ ಮುಖ್ಯವಾದ ಅಂಕ ಏನಪ್ಪ ಅಂತಂದ್ರೆ, ನಾನು ಸ್ಟೂಡೆಂಟ್ಸ್ ಅಂದ್ರೆ ಓದ್ತಾ ಇರುವಂತ ಹುಡುಗರನ್ನ ನಾನು ಮರಿಬಾರ್ದು. ಇವ್ರುಗಳಿಗೆ ಎಕ್ಸಾಮ್ ಯಾರು 8 ವರ್ಷ ಬರಿತಾ ಇರ್ತಾರೆ, CA ಎಕ್ಸಾಮ್ ಪಾಸ್ ಆಗಿಲ್ಲ ಸರ್, 4 ವರ್ಷದಿಂದ ಬರಿತಾ ಇದ್ದೀನಿ ಸರ್, UPSC KS KPSC ಯಾವ್ಯಾವುದೋ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಸರ್, ಒಂದು ಸಾಧಾರಣವಾಗಿರುವಂತ ಒಂದು ಎಕ್ಸಾಮ್ ಬರಿತಾ ಇದ್ದೀನಿ ಸರ್, ಅದು ಪಾಸ್ ಆಗ್ತಾ ಇಲ್ಲ, ಏನ್ ಮಾಡೋದು ಸರ್ ಅಂತಂದ್ರೆ ಈ ಒಂದು ಸಮಯ ಚೆನ್ನಾಗಿದೆ. ಹಂಗಾಗಿ ನಿಮ್ಮ ಪೂರ್ಣ ಕೇಂದ್ರೀಕೃತವಾಗಿ ನಿಮ್ಮ ಒಂದು ಮನಸ್ಸನ್ನ ನೀವು ಅದ್ರ ಮೇಲೆ ಇಟ್ಕೊಳ್ಳಿ, ಕಾನ್ಸಂಟ್ರೇಟ್ ಮಾಡಿ, ಇದೇ ಬೇಕು ನನಗೆ ಅಂತ ಹೇಳಿ ಅಲ್ಲಿ ಇಲ್ಲಿ ಬೇರೆ ಕಡೆ ಮನಸ್ಸನ್ನ ಹಳಿ ಬಿಡ್ದೇನೆ ನೀವು ಕೆಲಸ ಮಾಡಿದ್ರೆ ನಿಮಗೆ ಒಂದು ಒಳ್ಳೆಯ ಒಂದು ರಿಸಲ್ಟ್ ಇದರಲ್ಲಿ ಸಿಗುವಂತಹ ಚಾನ್ಸ್ ಇದೆ. ಇವತ್ತಿಗೆ ನಾವು ಇಷ್ಟಕ್ಕೆ ಮುಗಿಸ್ತೀವಿ. 4 ವಿಡಿಯೋ ಮಾಡ್ಬಿಡ್ತೀನಿ, ಯಾಕೆಂತಂದ್ರೆ ನಾನು ತುಂಬಾ ಆರಾಮಾಗಿ ಮಾತಾಡ್ತಾ ಇರೋದ್ರಿಂದ ಸಮಯ ಜಾಸ್ತಿ ತಗೋತಾ ಇದೆ. ಎಷ್ಟು ಸಮಯ ಆಗಿದೆ ಇವಾಗ? 30 ನಿಮಿಷ ಹತ್ತತ್ರ ಆಗಿದೆ. ಸೊ ಹಾಗಾಗಿ 4 ವಿಡಿಯೋಗಳನ್ನ ಮಾಡಿ ನಾನು ಹಾಕ್ತೀನಿ. ಸೊ ಇವತ್ತಿಗೆ ನಮಸ್ಕಾರ.